ನಮಸ್ತೆ ಸ್ನೇಹಿತರೆ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಎನ್ನುವುದಕ್ಕೆ ಚಂದ್ರಿಕಾ ಚೌಹಾಣರು ತುಂಬ ಒಳ್ಳೆಯ ಉದಾಹರಣೆ. ಅಂತಹ ಚಂದ್ರಿಕಾ ಚೌಹಾಣರ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಇವರು ಗುಜರಾತ್ನಲ್ಲಿ ಹುಟ್ಟಿ ಬೆಳೆದು ಮದುವೆಯಾದ ಮೇಲೆ ರಾಜಸ್ಥಾನದಲ್ಲಿ ನೆಲೆಸಿ ಅಲ್ಲಿಂದ ಗಂಡನ ಜತೆ ಪಶ್ಚಿಮ ಮಹಾರಾಷ್ಟ್ರದ ಸೋಲಾಪುರಕ್ಕೆ ಬಂದು ಆದರ್ಶ ಗೃಹಿಣಿಯಾಗಿ ಮನೆ ಸಂಭಾಳಿಸುತ್ತಿದ್ದರು. ಇವರು ಹೆಚ್ಚು ಶಿಕ್ಷಣ ಪಡೆದಿಲ್ಲ. ಗಂಡ, 3 ಮಕ್ಕಳು, ತುಂಬು ಸಂಸಾರ, ದಿನವಿಡೀ ಕೆಲಸ. ಕೆಳ ಮಧ್ಯಮ ವರ್ಗದ ಕುಟುಂಬವಾಗಿದ್ದರಿಂದ ಒಂದಿಷ್ಟು ಸಾಲ ಸೋಲವೂ ಇತ್ತು. ಹೀಗಿರುವಾಗ ಚಂದ್ರಿಕಾರ ಪತಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ಹಾಸಿಗೆ ಹಿಡಿದರು. ಈಗ ಕುಟುಂಬವನ್ನಂತೂ ನಿರ್ವಹಿಸಲೇಬೇಕು. ಹಿಂದೆ ಅಷ್ಟಿಷ್ಟು ಟೈಲರಿಂಗ್ ಕಲಿತಿದ್ದ ಚಂದ್ರಿಕಾ ಅವರು ಮನೆ ಮೂಲೆಯಲ್ಲಿದ್ದ ಹೊಲಿಗೆ ಯಂತ್ರವನ್ನು ಧೂಳು ಕೊಡವಿ ರವಕೆ ಹೊಲೆಯಲು, ಎಂಬ್ರಾಯ್ಡಿಂಗ್ ಮಾಡಲು ಶುರು ಮಾಡಿದರು. ಆಗ ಸ್ವಲ್ಪ ಧೈರ್ಯ ಬಂತು. ಕ್ರಮೇಣ ಮೆಹಂದಿ ಕ್ಲಾಸ್ ಹಾಗೂ ಹಪ್ಪಳ ಸಂಡಿಗೆ ತಯಾರಿಕೆ ಆರಂಭಿಸಿದರು. ಕೋಳೆಗೇರೆ ಪ್ರದೇಶದ ಬಳಿ ಹೊಲಿಗೆ ಯಂತ್ರ ತಂದಿಟ್ಟು ಅಲ್ಲಿನ ಮಹಿಳೆಯರೊಂದಿಗೆ ಟೈಲರಿಂಗ್ ಕೆಲಸದಲ್ಲಿ ತೊಡಗಿದರು. ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಗುಣ, ಮೃದು ಮಾತು, ಕಳಕಳಿಯ ಕಾರಣ ಚಂದ್ರಿಕಾರಿಗೆ ಗೆಳತಿಯರ ಬಳಗ ದೊಡ್ಡದಿತ್ತು. ಆದರೆ ಎಲ್ಲರೂ ಸೇರಿ ಏನಾದರೂ ಸಣ್ಣ ಉದ್ಯಮ ಶುರು ಮಾಡಬೇಕು ಅಂದುಕೊಂಡರೆ ಯಾರಲ್ಲೂ 100 ರೂಪಾಯಿ ಬಂಡವಾಳವೂ ಇರಲಿಲ್ಲ. ಕುಟುಂಬದ ಹೊಣೆ ಹೊರಬೇಕಾದ ಅನಿವಾರ್ಯತೆ ಎಲ್ಲ ಮಹಿಳೆಯರಿಗಿತ್ತಾದರೂ ಅವರ ಕೈಗೆ ಕೆಲಸ ಇರಲಿಲ್ಲ. ಬಾಬಿ, ನಮಗ್ಯಾರು ಕೆಲಸ ಕೊಡ್ತಾರೆ ಅಂತ ಅವರೆಲ್ಲ ಪ್ರಶ್ನಿಸಿದಾಗ ಒಳ್ಳೆದ ಐಡಿಯಾ ರೊಟ್ಟಿ ಮಾಡುವುದು. ಆಗ 1.5 ರೂಪಾಯಿ ಖರ್ಚಿನಲ್ಲಿ ರೊಟ್ಟಿ ಮಾಡಿ 2 ರೂಪಾಯಿಗೆ ಮಾರಾಟ ಮಾಡತೊಡಗಿದರು. ಮೊದಲಿಗೆ ಬಂದದ್ದು ಬರೀ 25 ರೊಟ್ಟಿಗಳಿಗೆ ಆರ್ಡರ್. ಇವರ ಕೆಲಸದ ಗುಣಮಟ್ಟ, ಜೋಳದ ರೊಟ್ಟಿಯ ಸ್ವಾದ ಸ್ವಲ್ಪ ದಿನದಲ್ಲೇ ಸೋಲಾಪುರ ತುಂಬೆಲ್ಲ ಮನೆ ಮಾತಾಯಿತು. ಪರಿಣಾಮ 1,500 ಮಕ್ಕಳಿರುವ ಶಾಲೆಗೆ ಪೌಷ್ಟಿಕ ಆಹಾರ ಒದಗಿಸುವ ಆರ್ಡರ್ ದೊರೆಯಿತು. ಇಂಥ ಗೃಹಲಕ್ಷ್ಮಿಯರು ಮಹಾನಗರ ಪಾಲಿಕೆ ಪ್ರವೇಶಿಸಿದರೆ ಸೂಕ್ತ ಅಲ್ಲವೇ ಎಂಬ ಚಿಂತನೆ ಜನರಲ್ಲಿ ಮೂಡಿದ್ದೇ ತಡ. 1997ರಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಚಂದ್ರಿಕಾ ಚೌಹಾಣರನ್ನು ಆಯ್ಕೆ ಮಾಡುತ್ತಾರೆ. 2007ರವರೆಗೆ, ಅಂದರೆ 2 ಅವಧಿಯವರೆಗೂ ಆ ಜವಾಬ್ದಾರಿ ನಿರ್ವಹಿಸುತ್ತಾರೆ. ಚಂದ್ರಿಕಾರ ಜೀವನಕ್ಕೆ ಮಹತ್ವದ ತಿರುವು ನೀಡಿದ್ದು ಖ್ಯಾತ ಸಮಾಜ ಸೇವಕ ನಾಗಾಜಿ ದೇಶ್ಮುಖ್. ಚಿತ್ರಕೂಟದ ಸುತ್ತಮುತ್ತ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸಾಧಿಸಿರುವ ಮೈಲುಗಲ್ಲುಗಳನ್ನು ಪರಿಚಯಿಸಲು ಮತ್ತು ಸಮಾಜ ಸೇವೆಯಲ್ಲಿ ಆಸಕ್ತಿ ಇರುವವರಿಗೆ ಪ್ರೇರಣೆ ನೀಡಲು ತರಬೇತಿ ಶಿಬಿರವೊಂದನ್ನು ಆಯೋಜಿಸಿದ್ದರು. ಅದರಲ್ಲಿ ಪಾಲ್ಗೊಂಡ ಚಂದ್ರಿಕಾರಿಗೆ ಅನೇಕ ಹೊಸ ಐಡಿಯಾಗಳು ಗೋಚರಿಸಿದವು. ನಾನಾಜಿ, ನಾನು ಇಲ್ಲೇ ಇದ್ದು ಸಮಾಜಕ್ಕಾಗಿ ಕೆಲಸ ಮಾಡುತ್ತೇನೆ ಎಂದಾಗ ನಾನಾಜಿಯವರು, ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮ ಪ್ರದೇಶಗಳಲ್ಲಿ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ, ಮಹಿಳೆಯರಿಗಾಗಿ ಸಣ್ಣ ಉದ್ಯಮವನ್ನೂ ಆರಂಭಿಸಿ ಎಂದು ಸಲಹೆ ನೀಡಿದರು. ಆಗ ಹೆಚ್ಚೇನು ಯೋಚನೆ ಮಾಡದೆ ಬಾಬಿ ತಟ್ಟನೆ ಹೇಳಿದ್ದು, ರೊಟ್ಟಿ ಬಡಿಯುತ್ತಾ ಹೇಗೋ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೇವೆ, ಮನೆ ನಡೆಸಲು ಪರದಾಡುತ್ತಿರುವ ನಮಗೆ ಇದೆಲ್ಲ ಹೇಗೆ ಸಾಧ್ಯ? ಆಗ ನಾನಾಜಿ ಮತ್ತಷ್ಟು ಸಲಹೆಗಳನ್ನು ನೀಡಿ ಈ ಮಹಿಳೆಯರ ಶಕ್ತಿ ಅನಾವರಣಗೊಳ್ಳಲು ಉದ್ಯೋಗವರ್ಧಿನಿ ಎಂಬ ಹೆಸರನ್ನು ಸೂಚಿಸಿದರು. ಅಲ್ಲಿಂದ ತಿರುಗಿ ಬಂದ ಚಂದ್ರಿಕಾ ಗೆಳತಿಯರ ಜತೆ ಸೇರಿ ಉದ್ಯೋಗವರ್ಧಿನಿ ಆರಂಭಿಸಿಯೇ ಬಿಟ್ಟರು. ಕ್ಯಾಟರಿಂಗ್, ಟೈಲರಿಂಗ್ ಮುಖ್ಯ ಉದ್ಯೋಗವಾಯಿತು. 2007ರ ಬಳಿಕ ರಾಜಕಾರಣಕ್ಕೆ ಕೈ ಮುಗಿದು ಇನ್ನು ಮುಂದೆ ರಾಜಕಾರಣ ಬೇಡ ಎಂದು ನಿಶ್ಚಯಿಸಿದರು. ಇವರು ನಾನಾಜಿ ದೇಶ್ಮುಖರ ಪ್ರೇರಣೆಯಿಂದ ಸಮಾಜ ಸೇವೆ, ಮಹಿಳಾ ಸಬಲೀಕರಣವನ್ನೇ ಜೀವನ ಮಂತ್ರವಾಗಿಸಿಕೊಂಡು ಶಾಸಕಿ ಸ್ಥಾನದ ಆಫರ್ ಬಂದಾಗ ನನಗೀಗ ಈ ಬಡ ಮಹಿಳೆಯರೇ ಶಾಸಕಿಯರು, ನಾನು ಅವರಲ್ಲಿ ಒಬ್ಬಳು ಎಂದು ಬಿಟ್ಟರು. ರೊಟ್ಟಿ ಮಾಡುವುದರ ಜೊತೆಗೆ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಶಾವಿಗೆ, ಶೇಂಗಾ ಚಟ್ನಿ ತಯಾರಿಕೆ ಶುರುವಾಯಿತು. ಸೋಲಾಪುರದ 3 ಕಡೆಗಳಲ್ಲಿ ರೊಟ್ಟಿ ಕೇಂದ್ರ ಆರಂಭವಾದವು. ಖ್ಯಾತ ಸಮಾಜ ಸೇವಕ ರಾಮಬಾಹು ಮಾಳಗಿಯವರ ಸಂಸ್ಥೆ ಇವರ ಉದ್ಯೋಗವರ್ಧಿನಿಯನ್ನು 1 ವರ್ಷ ದತ್ತು ತೆಗೆದುಕೊಂಡು ಮತ್ತಷ್ಟು ಕೌಶಲ್ಯಗಳನ್ನು ಕಲಿಸಿಕೊಟ್ಟಿತು. ಪರಿಣಾಮ 2002-2003ರಲ್ಲಿ ಉದ್ಯೋಗವರ್ಧಿನಿ ಕಂಪನಿಯಾಗಿ ನೋಂದಣಿಯಾಯಿತು. ಈ ಮಹಿಳೆಯರು ಮಾಡುವ ರೊಟ್ಟಿಗಳಿಗೆ ಸೋಲಾಪುರದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲೂ ಬೇಡಿಕೆ ಸೃಷ್ಟಿಯಾಗಿದೆ. ರೊಟ್ಟಿ ಹಾಗೂ ಶೇಂಗಾ ಚಟ್ನಿ ಆಸ್ಟ್ರೇಲಿಯಾ ಹಾಗೂ ಅಮೇರಿಕಕ್ಕೆ ರಫ್ತುಗೊಳ್ಳುತ್ತವೆ. ಹಾಗೂ ಬಟ್ಟೆ ಬ್ಯಾಗ್ಗಳ ತಯಾರಿಕೆಗೆ ಭಾರೀ ಬೇಡಿಕೆ ಇದೆ. ಶ್ರದ್ಧೆಯಿಂದ ಮಾಡಿದ ದುಡಿಮೆಗೆ ಮೋಸವಿಲ್ಲ ಎಂದು ಚಂದ್ರಿಕಾ ಮತ್ತಿತರ ತಂಡ ಸಾಬೀತು ಮಾಡಿದೆ. ಲೋಕಮಂಗಳ ಸಂಸ್ಥೆಯಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆದಾಗ 24 ಗಂಟೆಯಲ್ಲಿ 1 ಲಕ್ಷ ಚಪಾತಿ ತಯಾರಿಸಿ ಈ ಮಹಿಳೆಯರು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಹೀಗೆ ಕೆಲವೇ ಮಹಿಳೆಯರಿಗೆ ಆರಂಭಗೊಂಡ ಈ ಉದ್ಯಮ ಪ್ರಸ್ತುತ 8,000ಕ್ಕೂ ಅಧಿಕ ಮಹಿಳೆಯರನ್ನು ಸ್ವಾವಲಂಬಿಯಾಗಿಸಿದೆ. 370ಕ್ಕೂ ಅಧಿಕ ಉದ್ಯಮಿಗಳನ್ನು ತಯಾರು ಮಾಡಿದೆ.
ತನ್ನ ಮನೆ ಮಕ್ಕಳ ಹಸಿವನ್ನು ನೀಗಿಸಬೇಕು ಎಂದು ಹೊರಟ ಚಂದ್ರಿಕಾ ಚೌಹಾಣರು ಇಂದು ಸಾವಿರಾರು ಮನೆಗಳ ಒಲೆ ಉರಿಯುವಂತೆ ಮಾಡಿದ್ದಾರೆ. ತಾನು ಬೆಳೆದರೆ ಸಾಲದು, ಜತೆಗಿರುವವರು ಬೆಳೆಯಬೇಕು ಎಂಬ ಉದಾತ್ತಿ ಮನೋಭಾವದಿಂದ ಸಬಲೀಕರಣ ಸಶಕ್ತ ಮಾದರಿ ಪರಿಚಯಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ.